ಮಾಡಿದಾಗ ನಿಮಗೆ ಕಾಣುತ್ತೆ. ಈ ಮುಂದಿನ 3 ಲೇಯರ್ ಏನಿದೆಯಲ್ಲ ದ್ವಾರಕಾನಗರಿ ಇದು. ಈಗೇನ ಪುರಿ ಜಗನ್ನಾಥದ ಮಾಡ್ತಾನಲ್ಲ, ಆ ಪುರಿ ಜಗನ್ನಾಥದ ಸೇಮ್ ಇದೆ. ಹಾ, ಹೀಗಾಗಿ ಪ್ರತಿಯೊಂದು ಪಾಯಿಂಟ್ ಔಟ್ ಮಾಡಿದಾನ ಅನ್ನೋದಕ್ಕೆ ಇದೇ ಉದ್ದೇಶ. ಆಮೇಲೆ AC ಕೂಲರ್ ಅಂತೇಳಿ ನಾವೇನು ಹಳಿಬೀಡಿನೊಳಗೆ ನೋಡ್ತೀವಿ, ಐಹೊಳೆ ಒಳಗೆ ನೋಡ್ತೀವಿ, ಆ ಭಾಗ ಇಲ್ಲಿ ಕಾಣುತ್ತೆ. ಇದೇ ಕಿಟಕಿಗಳನ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇದು AC ಕೂಲರ್ ಇದ್ದಂಗೆ ನಾವು ಮನೆ ಒಳಗೆ ಮಷಿನರಿ ಸೆಟ್ ಮಾಡ್ತೀವಿ, ಅದ್ರೊಳಗಡೆ ಹಂಗಿಲ್ರಿ. ಹೊರಗಡೆ ಭಾಗದಿಂದ ಎಷ್ಟೇ ಶಾಖೋತ್ಪನ್ನಕಾರಿ ಬಂದರೂ ಕೂಡ ಗಾಳಿಯ ಮುಖಾಂತರ ಒಳಗಡೆ ಕೂಲಾಗಿ ಬಿಡುತ್ತೆ. ಏನು ಟ್ರಾನ್ಸ್ಪರೆಂಟ್ ಆ ಕಿಟಕಿ ಒಳಗೆ ಮಾಡಿರ್ಬೋದು. ಎಲ್ಲ ಆ್ಯಂಗಲ್ ಒಳಗೂ ನಾವು ಚೆಕ್ ಮಾಡಿ ನೋಡಿದಾಗ ಡಿಸೈನ್ ಮಾತ್ರ ಕಾಣುತ್ತೆ, ಹೊರತುಪಡಿಸಿ ಆ ಕೂಲ್ ಅಂತ ಬರುವಂಥ ಒಂದು ವಾತಾವರಣ ಗೊತ್ತಾಗಲ್ಲ. ಇದೇ ವಿಭಿನ್ನ ರೀತಿ ಅಂತ ನಾವು ಕಾಣ್ತೀವಿ. ಆಮೇಲೆ ಇದ್ರೊಳಗೂ ಕೂಡ ಒಳಗಡೆ ಭಾಗದೊಳಗೆ ನೀವು ಯಾವುದೇ ರೀತಿ ಹೋದ್ರೂ ಕೂಡ ಕೋಡ ಇರ್ತೈತಿ, ಹೊರಗಡೆಯಿಂದ ಶಾಖೋತ್ಪನ್ನಕಾರಿ ಕಾಣುತ್ತೆ. ಮತ್ತೆ ಗೋಡೆ ಪ್ರಮಾಣ ನೋಡ್ಬಿಟ್ರೆ ಅತಿ ದೊಡ್ಡ ಪ್ರಮಾಣದೊಳಗೈತೆ. ಇಷ್ಟೊಂದು ದೊಡ್ಡ ದೊಡ್ಡ ಗೋಡೆಗಳನ್ನು ಇಟ್ಟಾರನ್ರಿ ಅಂತ ಅನಿಸ್ಬೋದು. ಅದು ಇಟ್ಟಿರೋ ಉದ್ದೇಶ ಏನಿದೆ ಅಂತ ನಮಗೂ ಗೊತ್ತಾಗಿಲ್ಲ. ಇವತ್ತಿಗೂ ಕೂಡ ಸಂಶೋಧಕರಿಗೂ ಒಂದು ಯಕ್ಷ ಪ್ರಶ್ನೆಯಾಗಿ ಉಳ್ದೈತಿ. ಉದ್ದೇಶ ಎಷ್ಟೇ, ಒಳಗಡೆ ಮಾತ್ರ ಕೋಡೆ ಇರ್ತೈತಿ, ಹೊರಗಡೆ ಮಾತ್ರ ಹೀಟ್ ಇರ್ತೈತಿ. ಕೆಲವೊಂದು ಕಾಲಕ್ರಮೇಣ ಏನೈತಿ, ಬಿಸಿಲಿನ ಶಾಖೋತ್ಪನ್ನಕಾರಿ ಆಗಿರ್ಬೋದು, ಮಳೆಗಾಲದಿಂದ ನೀರಿನ ಒಂದು ಪ್ರಭಾವ ಆಗಿರ್ಬೋದು, ಚಳಿಗಾಲದೊಳಗೆ ಅತಿ ಕೋಲ್ಡ್ ಬೀಳೋದ್ರಿಂದ ಏನಾಗುತ್ತೆ, ಕಲ್ಲಿನ ಒಂದು ಶಿಥಿಲೀಕರಣ ಆಗುತ್ತೆ ಅನ್ನೋದೊಂದು ಇತಿಹಾಸ ಹೇಳುತ್ತೆ. ಅದೇ ಪ್ರಕಾರವಾಗಿ ಮೇಲ್ಪದರು ಕ್ಷೀಣಿಸ್ತಾ ಹೋಗ್ತಾ ಇದೆ ಅಂತ. ಆದರೆ ಧ್ವಂಸ ಆಗಿಲ್ಲ, ಹಾಳಾಗಿಲ್ಲ. ಹಾಳಾಗಿದ್ದು ಅದೇ ಟೈಮ್ಗೆ ಬಿಟ್ಟರೆ ಬೇರೆ.